ಎಲ್ಲ ಮಕ್ಕಳಿಗೂ ಶುಭ ಸಂಜೆ. ಮಕ್ಕಳು, ಇವತ್ತಿನ ಒಂದು ಗಣಿತದ ಕ್ಲಾಸಿಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತಿಸುತ್ತೇನೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನಾವು ಎರಡನೇ ಚಾಪ್ಟರ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅದು ಏನಂದ್ರೆ ರೇಖೆಗಳು ಮತ್ತು ಕೋನಗಳು. ರೇಖೆಗಳು ಮತ್ತು ಕೋನಗಳು ಎಂಬ ಸೆಕೆಂಡ್ ಚಾಪ್ಟರ್ ಅನ್ನ ನಾವು ಇವತ್ತು ಪ್ರಾರಂಭ ಮಾಡ್ತೀವಿ. ಈಗ ಹಿಂದಿನ ಕ್ಲಾಸ್ ಅಲ್ಲಿ ಮಕ್ಕಳೇ ನಾವು ಗಣಿತದಲ್ಲಿ ವಿನ್ಯಾಸಗಳು ಎಂಬ ಪಾಠವನ್ನ ಮುಗಿಸ್ತಿದ್ವಿ. ಅದ್ರ ಮೇಲೆ MCQ ಟೆಸ್ಟ್ ಕೂಡ ನೀವು ಅಟೆಂಡ್ ಮಾಡಿದ್ವಿ. ಹಾಗಾಗಿ ಇವತ್ತು ಏನಿದೆ, ರೇಖೆಗಳು ಮತ್ತು ಕೋನಗಳು ಎಂಬ ಸೆಕೆಂಡ್ ಚಾಪ್ಟರ್ ಅನ್ನ ಪ್ರಾರಂಭ ಮಾಡೋಣ. ಈ ಚಾಪ್ಟರ್ ಎದ್ರ ಬಗ್ಗೆ ಹೇಳ್ತದೆ ಮಕ್ಕಳೇ? ಇದು ಇದ್ರಲ್ಲಿ ಏನ್ ನೀವು ಹೊಸದನ್ನ ಕಲಿಬಹುದು ಅಂದ್ರೆ, ನಾವು ಒಂದನೇ ಚಾಪ್ಟರ್ ಅಲ್ಲಿ ಏನ್ ಓದಿದ್ವಿ, ಗಣಿತದಲ್ಲಿ ವಿನ್ಯಾಸಗಳು ಅಂತ ಎಂಬ ಚಾಪ್ಟರ್ ದಲ್ಲಿ ನಾವು ಒಂದು ವಿಷಯನ ಕಲಿತೀವಿ. ಯಾವ್ದು ಹೇಳ್ರಿ ಮಕ್ಕಳೇ? ನಾವು ಏನ್ ಆಕಾರಗಳಿದಾವಲ್ಲ, ಗಣಿತದ ಒಂದು ವಿಭಾಗ ಯಾವ್ದು ಆಕಾರ ಬಗ್ಗೆ ನಮ್ಗೆ ಅಧ್ಯಯನ ಮಾಡಕ್ಕೆ ಸಿಗುತ್ತದೆ, ಆ ವಿಭಾಗಕ್ಕೆ ನಾವ್ ಏನಂತ ಹೇಳ್ತೀವಿ ಮಕ್ಕಳೇ? ಜಿಯೋಮೆಟ್ರಿ ಅಂತ ಹೇಳ್ತೀವಿ. ಹೌದಾ ಇಲ್ಲ? ಅದಕ್ಕೆ ನಾವ್ ಏನಂತ ಹೇಳ್ತೀವಿ? ಜಿಯೋಮೆಟ್ರಿ ಅಂತ ಹೇಳ್ತೀವಿ, ಕರೆಕ್ಟ್? ಸೊ ಈ ಒಂದು ವಿಷಯ ಏನಿದೆಯಲ್ಲ, ಜಿಯೋಮೆಟ್ರಿ ಅಂದ್ರೆ ಸಮತಲ ಜಾಮಿತ್ಯ ಅಂತ ನಾವು ಹೇಳ್ತೀವಿ. ಈ ಸಮತಲ ಜಾಮಿತ್ಯ ಒಂದು ವಿಷಯದ ಮೂಲಭೂತ ಏನ್ ಅಂಶಗಳು ಇದಾವಲ್ಲ, ಅವೆಲ್ಲ ಅಂಶಗಳು ನೀವು ಈ ಚಾಪ್ಟರ್ ಅಲ್ಲಿ ಕಲಿತೀರಿ. ಸರಿನಾ? ನೀವು ಸಮತಲ ಜಾಮಿತಿ ಮೂಲಭೂತ ಅಂಶಗಳು ಯಾವ್ಯಾವ ಬರ್ತಾವಲ್ಲ, ಅವೆಲ್ಲ ವಿಷಯಗಳು ಈ ಚಾಪ್ಟರ್ ಅಲ್ಲಿ ಕಲಿತೀರಿ. ನಂತರ ನಾವ್ ಏನ್ ಮಾಡ್ತೀವಿ, ಸಮತಲ ಜಾಮಿತ್ಯ ರಿಲೇಟೆಡ್ ಟಾಪಿಕ್ಸ್ ಅನ್ನ ಮುಂದಿನ ಬರುವ ದಿನಗಳಲ್ಲಿ ನೀವು ಕಲ್ಕೊಂತ ಹೋಗ್ತೀರಿ. ಹಾಗಾಗಿ ನೀವು ಈ ಒಂದು ಚಾಪ್ಟರ್ ಅನ್ನ ಸರಿಯಾಗಿ ತಿಳ್ಕೋಬೇಕು. ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಏನಿರುತ್ತೆ, ಬೇಸಿಕ್ಸ್ ಇರ್ತವೆ. ಸಮತಲ ಜಾಮಿತ್ಯದ ಒಂದು ಬೇಸಿಕ್ ಪಾಯಿಂಟ್ಸ್, ಬೇಸಿಕ್ ಎಕ್ಸ್ಪ್ಲನೇಷನ್ಸ್, ಏನ್ ಅಂಶಗಳದಾವಲ್ಲ, ಎದ್ರಿಂದ ನಾವ್ ಅದನ್ನ ಸಮತಲ ಜಾಮಿತ್ಯವನ್ನ ಮಾಡಿದೀವಲ್ಲ, ಅವೆಲ್ಲ ನಿಮ್ಗೆ ಏನಾಗುತ್ತೆ, ಇಲ್ಲಿ ನಿಮ್ಗ ಅದ್ರ ಬಗ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿನಾ? ಸೊ ಈಗ ನಾವು ಫಸ್ಟ್ ಟಾಪಿಕ್ ಯಾವುದು ಅಂದ್ರೆ, ಮೊನ್ನೇದು ಬರೋದು ಬಿಂದು ಅಂತ ಹೇಳ್ತೀವಿ ನಾವು. ಬಿಂದು ಅಂದ್ರೆ ಏನು ಮಕ್ಳೇ? ಬಿಂದು ಅಂದ್ರೆ ಏನು? ಬಿಂದು ಅಂದ್ರೆ ಒಂದು ನೀವು ಪೆನ್ಸಿಲ್ ಫುಲ್ ಅಗದಿ ಶಾರ್ಪ್ ಮಾಡಿ ನೀವು ಒಂದು ಬುಕ್ ಮೇಲೆ ಅಥವಾ ಒಂದು ಪ್ಲೇನ್ ಪೇಪರ್ ಮೇಲೆ ಈ ತರ ಒಂದ್ ಇಟ್ರಿಪ್ಪ, ನಾ ಹಿಂಗಿಟ್ಟೆ ಇಲ್ಲ ನೋಡಿದ್ರೆ ಈ ತರ ಮಾಡಿದ್ವಿ, ಇದೇನಾಯ್ತು ಇದು? ಇದಕ್ಕೆ ನಾವೇನಂತ ಹೇಳ್ತೀವಿ? ಇದಕ್ಕೆ ನಾವು ಬಿಂದು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬಿಂದು ಅಂತ ಹೇಳ್ತೀವಿ. ಹೌದಾ? ಬಿಂದುವಿಗೆ ಏನ್ ಇರೋದಿಲ್ಲ ಮಕ್ಕಳೇ? ಬಿಂದುವಿಗೆ ಒಂದು ಅಳತೆ ಇರೋದಿಲ್ಲ, ಯಾವುದೇ ರೀತಿಯ ಅಳತೆ ಇರೋದಿಲ್ಲ. ಅದಕ್ಕೆ ಉದ್ದನೂ ಇರಲ್ಲ, ಗಿಡ್ಡನೂ ಇರಲ್ಲ, ಅಗಲು ಇರಲ್ಲ, ಎತ್ತರ ಯಾವ ರೀತಿಯ ಅಳತೆ ಇರೋದಿಲ್ಲ. ಅದಕ್ಕೆ ನಾವು ಚುಕ್ಕಿ ಅಂತಾನು ಹೇಳ್ತೀವಿ. ಹೌದಲ್ಲ? ಚಿಕ್ಕಿ ಅಂತಾನು ಹೇಳ್ತೀವಿ. ಹಾಗಾಗಿ ಬಿಂದು ಏನಿದೆ, ಒಂದು ಮೊದಲನೇವಾದ ಅಂಶ. ಯಾಕಂದ್ರೆ ಬಿಂದುವಿನ ಮೂಲಕನೇ ನೀವೇನ್ ಮಾಡ್ತೀರಿ, ನಂತರ ನೀವು ಹಲವಾರು ವಿಷಯಗಳನ್ನ ಇದರಿಂದ ರಚನೆ ಮಾಡಿರ್ತೀರಿ. ಒಂದು ಲೈನ್ ಆಗಿರಬಹುದು, ಲೈನ್ ಸೆಗ್ಮೆಂಟ್ ಆಗಿರಬಹುದು, ಆಗ ಒಂದು ಟ್ರಯಾಂಗಲ್ ಅಂದ್ರೆ ತ್ರಿಕೋನ ನೀವು ತೆಗೆಯೋದಾಗಿರ್ಬೋದು, ಎಲ್ಲ ನೀವು ಎದ್ರ ಮೂಲಕ ಮಾಡ್ತೀರಿ? ಬಿಂದು ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ನೀವು ಒಂದು, ಹೌದಾ, ಈ ರೀತಿ ತ್ರಿಕೋನ ತೆಗಿಬಹುದು. ಹೌದು, ಮೊದಲನೇ ಆದ ಅಂಶ ಯಾವ್ದು ಮಕ್ಕಳೇ? ಬಿಂದು. ಬಿಂದುವಿಗೆ ಮತ್ತೊಂದು ಹೆಸರು ಏನು? ಚುಕ್ಕೆ ಅಂತ ಹೇಳ್ತೀವಿ ನಾವು. ಚುಕ್ಕಿ ಅಂತ ಹೇಳ್ತೀವಿ. ಹೌದಾ? ಸೊ ಇದಕ್ಕೆ ಯಾವುದೇ ರೀತಿಯ ಏನಿರೋದಿಲ್ಲ ಮಕ್ಕಳೇ, ಇದಕ್ಕೆ ಯಾವುದೇ ರೀತಿಯ ಅಳತೆ ಇರೋದಿಲ್ಲ. ಇದಕ್ಕೆ ಅಳತೆ ಇರೋದಿಲ್ಲ, ಸಣ್ಣದು ಇರಲ್ಲ, ಗಿಡ್ಡನು ಇರಲ್ಲ, ಉದ್ದನು ಇರುವುದಿಲ್ಲ. ಹೌದಾ ಇಲ್ಲ? ಅದಕ್ಕೆ ನಾವು ಬಿಂದು ಅಂತ ಹೇಳ್ತೀವಿ. ಸರಿನಾ? ಓಕೆ. ಈಗ ಎರಡನೇ ಅಂಶ ನೋಡೋಣ ಅಂತ. ಸೊ ಎರಡನೇ ಅಂಶ ನಾನು ಏನ್ ಮಾಡ್ತೀನಿ, ನಿಮ್ಗೆ ಸಿಮ್ಯುಲೇಷನ್ ಮೂಲಕ ತೋರಿಸ್ತೀನಿ. ಎಲ್ಲರೂ ಗಮನ ಕೊಡಿ. ಸರಿನಾ? ಎಸ್. ಎಲ್ಲರಿಗೂ ಕಾಣತೈತಾ? ಎಸ್. ಈಗ ನಾವೇನ್ ನೋಡಿದ್ವಿ? ಬಿಂದು ನೋಡಿದ್ವಿ. ಹೌದಾ? ಬಿಂದು ಅಂದ್ರೆ ಏನು? ಇದು ಎ ಪಾಯಿಂಟ್ ಕಾಣತದ, ನೋಡತ್ತೀರಾ ನೀವು? ಇಲ್ಲಿ ನೋಡ್ರಿ, ಇಲ್ಲಿ ಎ ಪಾಯಿಂಟ್ ಇದೆ, ಕಾಣತದ, ನೋಡತ್ತೀರಾ? ಇದಕ್ಕೆ ಏನಂತ ಹೇಳ್ತೀವಿ ನಾವು? ಇದಕ್ಕೊಂದು ಹೆಸರು ಕೊಟ್ಟಾರ ಎ ಅಂತ. ಅಂದ್ರೆ ನಾವು ಗುರುತಿಸ್ಲಿಕ್ಕೆ, ಗುರ್ತಾ ಹಿಡಿಲಿಕ್ಕೆ ಏನಾಗ್ತದ, ಈಸಿಲಿ ನಾವು ಸಾಧಾರಣವಾಗಿ ಏನು ನೀವು ಗುರ್ತಾ ಹಿಡಿಬಹುದು, ಈಸಿಲಿ ನಾವನ್ನ ಕಂಡು ಹಿಡಿಬಹುದು. ಹೌದಲ್ಲ? ಇದಕ್ಕೆ ಏನಂತ ನಾವು ಬಿಂದು ಅಂತ ಹೇಳ್ತೀವಿ ಅಥವಾ ಚುಕ್ಕಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯ ಅಳತೆ ಇರೋದಿಲ್ಲ, ಇದು ದೊಡ್ಡದು ಇರಲ್ಲ, ಚಿಕ್ಕದು ಇರಲ್ಲ. ಹೌದಾ? ಒಂದು ನೀವು ಬರೇ ಒಂದು ಪ್ಲೇನ್ ಪೇಪರ್ ಅಲ್ಲಿ ಒಂದು ಚುಕ್ಕಿ ಇಟ್ಬಿಟ್ರೆ ಏನಾಗ್ಬಿಡ್ತು, ಅದಕ್ಕೆ ನಾವು ಬಿಂದು ಅಂತ ಹೇಳ್ತೀವಿ. ಹೌದಾ? ಇದು ನಮ್ಗೆ ಏನ್ ಹೇಳ್ತದೆ ಮಕ್ಕಳೇ? ಇದು ನಮಗೆ ನಿರ್ದಿಷ್ಟವಾದ
ಏನಿದೆ ನಿಖರವಾದ ಅಥವಾ ನಿರ್ದಿಷ್ಟವಾದ ಸ್ಥಾನವನ್ನ ಗುರ್ತಿಡಿತೆ. ನೀವ್ ಎಲ್ಲಾ ಬಿಂದು ಇಟ್ಟಿರ್ತೀರಿ ಅಥವಾ ಚುಕ್ಕಿ ಇಡ್ತೀರಿ, ನೀವೇನ್ ಹೇಳ್ತೀರಿ, ಇದಕ್ಕೆ ನಾವು ಬಿಂದು ಅಂತ ಹೇಳ್ತೀವಿ. ಅಂದ್ರೆ ಇದ್ರದ್ದು ಏನಾಯ್ತು, ಇದಕ್ಕೆ ಇದ್ರ ಸ್ಥಾನ ಎಲ್ಲಿದೆ, ಇಲ್ಲೇ ಇದೆ. ಹೌದಾ, ಇದ್ರ ಸ್ಥಾನ ಇಲ್ಲೆಲ್ಲಾರು ಹೋಗತ್ತಾ, ಇಲ್ಲ, ಇದ್ರ ಸ್ಥಾನ ಇಲ್ಲೇ ಇದೆ. ಹೌದಾ, ಇದ್ರದ್ದು ಸ್ಥಾನ ಏನಿರುತ್ತೆ, ನಿಖರವಾಗಿ ಇರ್ತದೆ. ನಾವು ನಿಖರವಾಗಿ ಅದರ ಸ್ಥಾನವನ್ನ ಗುರುತಿಸಬಹುದು ಮತ್ತು ಅದಕ್ಕೆ ಯಾವುದೇ ರೀತಿಯ ಅಳತೆ ಇರೋದಿಲ್ಲ. ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಬಿಂದು ಅಥವಾ ಚುಕ್ಕಿ ಅಂತ ಹೇಳ್ತೀವಿ. ಈಗ ಎರಡನೇ ವಿಷಯ ನಾವು ಓದೋಣ ಅಂತ. ಅದಕ್ಕೆ ನಾವ್ ಏನಂತ ಹೇಳ್ತೀವಿ ಮಕ್ಳೇ, ರೇಖಾಖಂಡ ಅಂತ ಹೇಳ್ತೀವಿ. ಏನಂದ್ರ ಅರ್ಥ, ರೇಖಾಖಂಡ ಅಂದ್ರೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಲೈನ್ ಸೆಗ್ಮೆಂಟ್, ಲೈನ್ ಸೆಗ್ಮೆಂಟ್ ಅಥವಾ ರೇಖಾಖಂಡ ಅಂದ್ರೆ ಏನು, ಈಗ ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಒಂದ್ ನಿಮಿಷ. ಎಸ್, ನೀವ್ ನೋಡಿದ್ರ, ಏನ್ ನೋಡ್ತೀರಿ ಮಕ್ಳೇ, ಇಲ್ಲಿ ನೀವೇನ್ ನೋಡಿದ್ರಿ, ಒಂದ್ ನಿಮಿಷ. ಎಸ್, ಸೊ ನೀವ್ ಇಲ್ಲಿ ಏನ್ ನೋಡತ್ತೀರಿ ಮಕ್ಳೇ, ನೀವು, ನಾನು ಏನ್ ಮಾಡಿದೆ, ಬಿ ಗೆ ಅನ್ನ ಕ್ಲಿಕ್ ಏನ್ ಮಾಡಿದೆ, ಹೌದಾ ಇಲ್ಲ, ಬಿ ಮೇಲೆ ನಾನು ಏನ್ ಮಾಡಿದೆ, ಇಲ್ಲಿಂದ ಹಿಡಿದು ಅದನ್ನ ಲೈನ್ ಅನ್ನ ಇಲ್ಲಿ ತಗೊಂಡು ಇಲ್ಲಿ ನಿಂದ್ರಿಸ್ಬಿಟ್ಟೆ. ಹೌದಾ ಇಲ್ಲ, ಇದಕ್ಕೆ ನಾವು ಪಾಯಿಂಟ್ಸ್ ಗೆ ಏನಂತ ಹೇಳಿದೀವಿ, ಇದು ಬಿ ಮತ್ತು ಇದು ಸಿ. ಇಲ್ಲಿ ಏನಾಗಿದೆ, ಇಲ್ಲಿ ಒಂದು ಗೆರೆಯನ್ನ ನಾವು ಅಳ್ದೀವಿ. ಹೌದಾ ಇಲ್ಲ, ಗೆರೆಯನ್ನ ನಾವು ಏನ್ ಮಾಡಿದೀವಿ, ಇಲ್ಲಿ ತೆಗ್ದೀವಿ. ಇದಕ್ಕೆ ನಾವ್ ಏನಂತ ಹೇಳ್ತೀವಿ, ರೇಖಾಖಂಡ ಅಂತ ಹೇಳ್ತೀವಿ. ನಾವ್ ಯಾಕೆ ರೇಖಾಖಂಡ ಅಂತ ಹೇಳ್ತೀವಿ, ಯಾಕಂದ್ರೆ ಇದ್ರದ್ದು ಲೆಂತ್ ಏನಿರ್ತದಲ್ಲ, ಇದ್ರದ್ದು ಅಳತೆ ಏನಿರ್ತದಲ್ಲ, ಅದು ನಿರ್ದಿಷ್ಟವಾಗಿ ಇರ್ತದೆ. ಹೌದಾ, ನಿಖರವಾಗಿ ಇರ್ತದೆ. ನೀವ್ ಈಗ ಮೆಷರ್ ಮಾಡ್ಬೋದಲ್ಲ, ಸ್ಕೇಲ್ ನೀವು ಬಿ ಮಾತ್ರ ಹಿಡಿದು ಸಿ ತರ ನಿಮ್ ಸ್ಕೇಲ್ ಅನ್ನ ಇಟ್ರೆ ನಿಮ್ಗೆ ಏನಾಗ್ತೈತಿ, ನಿಮ್ಗೆ ಅದ್ರದ್ದು ಲೆಂತ್ ಎಷ್ಟೈತಿ, ಅಳತೆ ಎಷ್ಟೈತಿ ಅಂತ ಗೊತ್ತಾಗ್ತದೋ ಇಲ್ಲೋ. ಹೌದಾ ಇಲ್ಲೋ. ಹಾಗಾಗಿ ರೇಖಾಖಂಡ ಅಂದ್ರೆ ಇದು ಒಂದು ರೇಖೆ. ಯಾವ ರೀತಿ ಇರುತ್ತೆ ಇದು ರೇಖೆ, ಈ ರೇಖೆಗೆ ನಿರ್ದಿಷ್ಟವಾದ ಅಥವಾ ನಿಖರವಾದ ಒಂದು ಅಳತೆ ಇರುತ್ತೆ. ಅಳತೆ ಇರುತ್ತೆ, ಅದರ ಜೊತೆಗೆ ಇದಕ್ಕೆ ಏನಿರುತ್ತೆ, ಎರಡು ಬಿಂದುಗಳಿರ್ತವೆ. ಕೊನೆ ಬಿಂದು ಇಲ್ಲಿ ಬಿ ಅಂತಿದೆ, ನಂತರ ಇಲ್ಲಿ ಏನಿದೆ, ಸಿ ಅಂತ ಇದೆ. ಹೌದಾ ಇಲ್ಲ. ಹಾಗಾಗಿ ಈ ರೇಖಾಖಂಡದ ಅಂತಿಮ ಬಿಂದುಗಳು ಇದಕ್ಕೆ ನಾವು ಏನ್ ಮಾಡಿರ್ತೀವಿ, ನಾವು ಇದಕ್ಕೆ ತೋರಿಸ್ಕೊಟ್ಟಿರ್ತೇವೆ. ಹೌದಾ, ಈಗ ಮತ್ತೊಂದು ಹೇಳ್ತೀನಿ ನಿಮಗೆ. ಎಸ್, ಈಗ ನೀವು ಇಲ್ಲಿ ಲಕ್ಷ ಕೊಟ್ರೆ ನಾ ಹಲವಾರು, ನಾನು ಏನ್ ಮಾಡಿದೆ, ಇಲ್ಲಿ ರೇಖೆಗಳನ್ನ ತೆಗದೆ. ಹೌದೋ ಇಲ್ಲೋ, ರೇಖೆಗಳನ್ನ ತೆಗದೆ. ಹೌದಾ, ಒಂದೇದು ಡಿ ತೆಗದೆ, ಇಲ್ಲಿ ಇ ತೆಗದೆ, ನಂತರ ಇಲ್ಲಿ ಎಫ್ ಬಂತು, ಇಲ್ಲಿ ಜಿ ಬಂತು. ಹೌದೋ ಇಲ್ಲೋ. ಇಲ್ಲಿ ಏನಾಗಿದೆ ಮಕ್ಳೇ, ಇದು ಏನಾಗಿದೆ ಅಂದ್ರೆ ಇಲ್ಲಿ ನೀವು ಯಾವುದೇ ರೀತಿಯಾದ ಒಂದು ಕೊನೆ ನೋಡ್ಬೋದಾ, ಅಂದ್ರೆ ರೇಖೆ ಯಾವ್ದೇ ರೀತಿಯಲ್ಲಿ ಕೊನೆ ಆಗತ್ತದಂತ ನೋಡ್ಬೋದಾ, ಮುಗಿಲಿಕತ್ತದ, ಅದ್ರದ್ದು ಅಳತೆ ಎಲ್ಲಾರು ಮುಗಿಲಿಕತ್ತದ ನಿಮ್ ಅನ್ಸಾತದ, ಅನ್ಸಾತಿಲ್ಲ. ಯಾಕಂದ್ರೆ ಈ ರೇಖೆ ಅಂದ್ರೆ ಏನಂದ್ರೆ ಇದು, ಇದಕ್ಕೆ ಯಾವುದೇ ಆದ ಒಂದು ನಿಖರವಾದ ಬೆಲೆ ನಿಖರವಾದ ಅಳತೆ ಇರೋದಿಲ್ಲ. ಇದು ಪೂರ್ತಿ ಏನಾಗ್ತದೆ ಮಕ್ಕಳೇ, ಎರಡೂ ಕಡೆ, ಎರಡೂ ಕಡೆ, ಈ ಕಡೆನೂ ಆಗಿರ್ಬಹುದು, ಈಚೆ ಕಡೆನೂ ಆಗಿರ್ಬಹುದು, ಎರಡೂ ಕಡೆ ಅದು ಏನಾಗುತ್ತೆ, ಪೂರ್ತಿ ಬೆಳ್ಕೊಂತ ಹೋಗ್ಬಿಡ್ತದೆ. ಯಾವತ್ತು ಅಂತಿಮ ಆಗೋದಿಲ್ಲ. ಇದ್ರದ್ದು ಏನ್ ಅಳತೆ ಇರುತ್ತಲ್ಲ, ಇದು ಯಾವತ್ತು ಮುಗಿಯೋದೇ ಇಲ್ಲ. ಇದೇನಾಗ್ಬಿಡ್ತದೆ, ಪೂರ್ತಿ ಎರಡು ಡೈರೆಕ್ಷನ್ಸ್ ಅಲ್ಲಿ, ಎರಡು ಡೈರೆಕ್ಷನ್ಸ್ ಅಲ್ಲಿ ಏನಾಗ್ತದೆ, ದಿಕ್ಕದಾಗ ಪೂರ್ತಿ ಬೆಳ್ಕೊಂತ ಹೋಗ್ಬಿಡ್ತೈತಿ. ಅಂತದಕ್ ನಾವ್ ಏನಂತ ಹೇಳ್ತೀವಿ, ರೇಖೆ ಅಂತ ಹೇಳ್ತೀವಿ. ಅಂದ್ರೆ ರೇಖೆ ಮತ್ತು ರೇಖಾಖಂಡದಲ್ಲಿ ಏನ್ ವ್ಯತ್ಯಾಸ ಮಕ್ಳೇ, ರೇಖಾಖಂಡ ಇಲ್ಲಿ ನೋಡಿದ್ರೆ ಇಲ್ಲಿ ನೀವೇನ್ ಕಾಣ್ತೀರಿ, ಇದಕ್ಕೆ ನಿರ್ದಿಷ್ಟವಾದ ಅಳತೆ ಇದೆ, ಅದರ ಜೊತೆಗೆ ಇದಕ್ಕೆ ಅಂತಿಮ ಬಿಂದುಗಳು ಕೂಡ ನಾವು ಇಲ್ಲಿ ತೋರಿಸ್ಕೊಟ್ಟಿವಿ. ಹೌದಾ, ಇದಕ್ಕೆ ಅಂತಿಮ ಬಿಂದುಗಳ ಮೂಲಕ ಇದ್ರ ಅಳತೆ ನಾವ್ ಏನ್ ಮಾಡ್ತೇವೆ, ನಿರ್ದಿಷ್ಟವಾಗಿ ಮೊದಲನೇ ನಾವು ಅದನ್ನ ತಿಳ್ಕೊಂಡ್ಬಿಡ್ತೀವಿ. ಹೌದಿಲ್ಲ, ಮೊದಲನೇವಾಗಿ ನಾವು ಸೂಚಿಸ್ತೇವೆ, ಇದ್ರ ಅಳತೆ ಇಷ್ಟ ಐತ್ ನೋಡ್ರಿ. ಹೌದಾ ಇಲ್ಲ, ಇದಕ್ಕೆ ಅಂತಿಮ ಬಿಂದುಗಳದಾವ ಎರಡು ಕಡೆ. ಆದ್ರೆ ರೇಖೆಯಲ್ಲಿ ಏನ್ ಇರುತ್ತೆ ಮಕ್ಳೇ, ಇದಕ್ಕೆ ಅಂತಿಮವಾದ ಅಳತೆ ಇರೋದಿಲ್ಲ. ಯಾಕಂದ್ರೆ ಇದು ಎರಡೂ ದಿಶೆಯಲ್ಲಿ ಏನಾಗುತ್ತೆ, ಬೆಳಕೊಂತ ಹೋಗ್ಬಿಡ್ತದೆ. ಇದು ಯಾವತ್ತು ಎರಡು ದಿಕ್ಕುಗಳಲ್ಲಿ ಅಂತ್ಯವಿಲ್ಲದಂತೆ ವಿಸ್ತರಿಸುತ್ತಾ ಹೋಗುತ್ತದೆ. ಹೌದಾ, ಹಾಗಾಗಿ ಇದಕ್ಕೆ ನಾವು ರೇಖೆ ಅಂತ ಹೇಳ್ತೀವಿ. ತಿಳಿತಾ, ರೇಖೆ ಮತ್ತು ರೇಖಾಖಂಡದಲ್ಲಿ ವ್ಯತ್ಯಾಸ ಎಲ್ಲರಿಗೂ ತಿಳಿತಾ. ರೇಖಾಖಂಡ ಅಂದ್ರೆ ನಾವ್ ಇದಕ್ಕೆ ಇಂಗ್ಲಿಷ್ ನಲ್ಲಿ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ರೇಖೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಲೈನ್ ಅಂತ ಹೇಳ್ತೀವಿ. ಸರಿನಾ, ಈಗ ಏನೇನ್ ಕಲ್ತ್ರಿ ಮಕ್ಳೇ, ನೀವು ಬಿಂದು ಕಲಿತ್ರಿ, ರೇಖಾಖಂಡ ಕಲಿತ್ರಿ, ನಂತರ ರೇಖೆ ಕಲಿತ್ರಿ. ಹೌದಾ, ಓಕೆ.
ಈಗ ಒಂದು ಮುಂದಿನ ವಿಷಯ ಬಗ್ಗೆ ತಿಳ್ಕೊಳ್ಳೋಣಂತ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ಲಿಕ್ಕತ್ತದ, ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ನೋಡಿ. ಬಿಂದು ಅಂದ್ರೆ ಪಾಯಿಂಟ್ ಅಂತ ಹೇಳ್ತೀವಿ, ಈ ತರ ಇರುತ್ತೆ. ಇದಕ್ಕೆ ನಿರ್ದಿಷ್ಟವಾದ ಒಂದು ಸ್ಥಾನವನ್ನು ನಾವು ಇದಕ್ಕೆ ಗುರ್ತಾ ಹಿಡಿತೇವೆ. ಇದಕ್ಕೆ ಯಾವುದೇ ರೀತಿಯ ಅಳತೆ ಇರೋದಿಲ್ಲ. ಅದಕ್ಕೆ ನಾವು ಬಿಂದು ಅಥವಾ ಚುಕ್ಕೆ ಅಂತ ಹೇಳ್ತೀವಿ. ನಂತರ ಬಂತು ಲೈನ್. ಲೈನ್ ಅಂದ್ರೆ ಏನು? ರೇಖೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು, ರೇಖೆಯಲ್ಲಿ ನಾವು ಎರಡು ಬಿಂದುಗಳನ್ನ ನಾವ್ ಏನ್ ಮಾಡಿದೀವಿ, ಪುನಃ ಹಿಡಿದೇವಿ, ಅದನ್ನ ಗುರ್ತಾ ಮಾಡೇವಿ. ಆದ್ರೆ ಇವು ಅಂತಿಮ ಬಿಂದುಗಳಲ್ಲ. ಯಾಕಂದ್ರೆ ನೀವು ಏನ್ ನೋಡ್ಬೋದು, ಇಲ್ಲಿ ಲೈನ್ ಏನಾಗಿದೆ, ಇಲ್ಲಿ ರೇಖೆ ಏನಾಗಿದೆ, ಇದು ಬಿಂದುವನ್ನ ದಾಟಿ ಇಲ್ಲಿ ಹೋಗಿದೆ, ಹೋಗೈತೋ ಇಲ್ಲೋ? ಈ ಕಡೆ ನೋಡ್ರಿ, ಬಿಂದುವನ್ನ ದಾಟಿ ಈ ಕಡೆ ಹೋಗೈತೋ ಇಲ್ಲೋ? ಅದೇ ರೀತಿ ರೇಖಾಖಂಡ ನೋಡಿದ್ರೆ ಇಲ್ಲಿ ಏನಾಗಿದೆ, ರೇಖೆ ಅಳತೆ ಡಿ ಮತ್ತು ಇ ಬಿಂದುಗಳಿಗೆ ಅಂತ್ಯ ಆಗಿ ಹೋಗಿದೆ. ಅದು ಡಿ ಮತ್ತು ಇ ಅನ್ನ ದಾಟಿ ಹೋಗಿಲ್ಲ. ಹಾಗಾಗಿ ರೇಖೆಗೆ ಯಾವುದೇ ರೀತಿಯ ಒಂದು ಅಂತ್ಯ ಇರೋದಿಲ್ಲ, ಮಾತ್ರ ರೇಖಾಖಂಡಿಗೆ ಅಂತ್ಯ ಇರುತ್ತೆ. ಅದರದ್ದು ಏನು ಮೆಜರ್ಮೆಂಟ್ ಇರ್ತದ, ಅಳತೆ ಇರುತ್ತದಲ್ಲ, ರೇಖಾಖಂಡದ್ದು ನಿರ್ದಿಷ್ಟವಾಗಿ ಇರುತ್ತೆ, ಆದ್ರೆ ರೇಖೆದು ನಿರ್ದಿಷ್ಟವಾಗಿ ಇರೋದಿಲ್ಲ. ಯಾಕಂದ್ರೆ ಅಂತಿಮ ಬಿಂದುಗಳನ್ನ ದಾಟಿ ಅದು ಏನಾಗುತ್ತೆ, ಅಂತ್ಯವಿರ್ಲಾರ್ದೇನೆ ಹರಡ್ಕೊಂತ ಹೋಗ್ಬಿಡ್ತದ ಅದ್ರದ್ದು ಅಳತೆ. ಸರಿನಾ? ಈಗ ಮಾತಾಡೋಣ ಇನ್ನೊಂದ್ ವಿಷಯ, 4ನೇ ಅಂಶ ಬಗ್ಗೆ. ಮಾತಾಡೋಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ, ಒಂದು ನಿಮ್ಗೆ ಇಲ್ಲಿ ತೋರಿಸ್ತೀನಂತ ಒಂದು ವಿಡಿಯೋನ. ಇಲ್ಲಿ ನೋಡಿ, ಎಲ್ಲರಿಗೂ ಕಾಣ್ಲಿಕ್ಕತ್ತದ? ಎಸ್. ನೀವ್ ಏನ್ ನೋಡ್ಲಿಕ್ಕತ್ತೀರಿ, ಏನ್ ಅಬ್ಸರ್ವ್ ಮಾಡತ್ತೀರಿ? ಈ ವಿಡಿಯೋ ನೋಡೋಣ ನಿಮ್ ತಲೆ ಒಳಗೆ ಏನ್ರ ಓಡ್ತಿರ್ಬೇಕಲ್ಲ, ಏನ್ ಹೇಳ್ರಿ ಮಕ್ಳೇ? ಇಲ್ಲಿ ಒಂದು ಸೂರ್ಯ ಇದೆ, ಇಲ್ಲಿ ಒಂದು ಗಿಡ ಇದೆ, ಹೌದಾ? ಗಿಡ ಅಥವಾ ಒಂದು ಹೂ ಇದೆ ಅನ್ಕೊಳ್ಳೋಣ. ಯಾವ ಹೂವು? ಸನ್ಫ್ಲವರ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಏನಾಗತ್ತದ, ಇಲ್ಲಿ ಸೂರ್ಯದ ಕಿರಣಗಳು ಕಡಿಮೆ ಆಗೋದ್ರಿಂದ ಏನಾಗತ್ತದ, ಇಲ್ಲಿ ಹೂವಿನ ಗಿಡ ಬಾಡ್ ಹೋಗ್ಲಿಕ್ಕತ್ತದ. ಸೂರ್ಯದ ಕಿರಣ ಹೆಚ್ಚಾಗೋದ್ರಿಂದ ಇಲ್ಲಿ ಏನಾಗತ್ತದ, ಹೂದು ಏನಾಗತ್ತದ, ಇದು ಬೆಳಿಲಿಕ್ಕತ್ತದ, ಅಗದಿ ಚೆನ್ನಾಗಿ ಅದು ರೂಪಗೊಳ್ಳಕತ್ತದ. ಹೌದೋ ಇಲ್ಲ? ಇಲ್ಲಿ ನೋಡ್ಬೋದು ನೀವು, ಸೂರ್ಯದ ಕಿರಣ ಹೆಚ್ಚು ಕಡಿಮೆ ಆಗತ್ತಾವ ನೋಡ್ರಿ, ಹೌದೋ ಇಲ್ಲೋ? ಅದಕ್ಕಾಗಿ ನಾವ್ ಹೇಳ್ತೀವಿ ಮಕ್ಳೇ, ನೀವು ಪರಿಸರವನ್ನ ಯಾವತ್ತು ನೀವು ರಕ್ಷಣೆ ಮಾಡ್ಬೇಕು, ಹಾನಿ ಮಾಡ್ಬಾರ್ದು. ಯಾಕಂದ್ರೆ ಈ ವಿಡಿಯೋ ಮೂಲಕ ನಿಮ್ಗೆ ಏನ್ ತಿಳಿಬಹುದು, ಸೂರ್ಯನ ಕಿರಣ ನಮ್ಮ ಭೂಮಿಗೆ ಎಷ್ಟು ಅಂದ್ರೆ ನೀವು ತಿಳ್ಕೊಳ್ಳಾರ್ದಷ್ಟು ಅದ್ರದ್ದು ಮಹತ್ವ ನಮ್ಮ ಜೀವನದಲ್ಲಿ ಇದೆ. ನೀವು ಒಂದು ದಿನ ವಿಚಾರ ಮಾಡ್ರಿ, ನಮ್ಗೆ ಸೂರ್ಯನೇ ಹುಟ್ಲಿಲ್ಲ ಅಂದ್ರೆ ಬರೀ ಕತ್ಲಲ್ಲಿ ಕಳೆದ್ರೆ ಹೇಗೆ ನಡೀತೆ ಜೀವನ? ಹೌದೋ ಇಲ್ಲೋ? ನಮ್ಗೆ ಸೂರ್ಯ ಕಿರಣ ಇದ್ರೆ ನಮ್ದು ಜೀವನ ಏನಾಗುತ್ತೆ, ಬೆಳಕಲ್ಲಿ ಮೂಡಿ ಬರುತ್ತೆ. ಹೌದಾ? ಕೃಷಿಕರಿಗೆ ಏನ್ ಸಿಗುತ್ತೆ, ಅವರಿಗೆ ಅದರಿಂದ ಮಳೆ ಸಿಗುತ್ತೆ. ನಂತರ ಏನಂತಾರೆ, ಬೆಳೆಗಳಿಗೆ ಅದರಿಂದ ಸೂರ್ಯದ ಕಿರಣಗಳಿಂದ ಪೌಷ್ಟಿಕ ಒಂದು ಏನಂತಾರೆ, ನಾವು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್. ಹೌದಾ ಇಲ್ವೋ? ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಹಾಗಾಗಿ ಸೂರ್ಯನ ಕಿರಣನ್ನ ಹಾನಿ ಮಾಡುವುದು ನಮ್ಮ ಭೂಮಿಗೆ ಬಹಳ ಒಂದು ದುರಾದೃಷ್ಟ. ಅದಕ್ಕಾಗಿ ನೀವು ಎಷ್ಟಾಗುತ್ತೆ ಅಷ್ಟ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸೋದು ಕಡಿಮೆ ಮಾಡ್ರಿ. ಅದ್ರ ಜೊತೆಗೆ ಪರಿಸರವನ್ನು ಬೆಳೆಸ್ರಿ. ಹೌದಾ? ಗಿಡ ಹಚ್ಚ್ರಿ. ನಾವು ಏನ್ ಮಾಡ್ಬೇಕು, ಆ ಗಿಡಗಳನ್ನ ಅದನ್ನ ಸಂರಕ್ಷಣೆ ಮಾಡ್ಬೇಕು. ಅದರಿಂದ ಏನಾಗುತ್ತೆ, ನಮ್ಗೆ ಒಂದು ಉತ್ತಮವಾದ ಆಮ್ಲಜನಕ, ಆಕ್ಸಿಜನ್ ಸಿಗುತ್ತೆ. ಹೌದಾ? ಪ್ಯೂರಿಫೈಡ್ ಆಕ್ಸಿಜನ್ ಸಿಗುತ್ತೆ. ಅದೇ ರೀತಿ ನಮ್ದು ವಾತಾವರಣ ಕೂಡ ಶುದ್ಧಿ ಆಗ್ತದೆ. ಹಾಗಾಗಿ ನಾವ್ ಇದ್ರಿಂದ ಏನ್ ತಿಳ್ಕೊಬಹುದು, ಸೂರ್ಯದ ಕಿರಣ ನಮ್ಮ ಜೀವನಕ್ಕೆ ಸಿಕ್ಕಾಪಟ್ಟಿ ಮಹತ್ವವಿದೆ. ಹಾಗಾಗಿ ಅದನ್ನ ನಾವು ಎಲ್ಲವನ್ನು ಕಾಪಾಡಬೇಕು. ಎಷ್ಟಾಗುತ್ತೆ ಅಷ್ಟು ಪರಿಸರವನ್ನ ನಾವು ಬೆಳೆಸ್ಬೇಕು, ಹೊತ್ತು ಹಾನಿ ಮಾಡಬಾರದು. ಹೌದಾ? ಇದು ಒಂದು ವಿಷಯ ಆಯ್ತು. ಎರಡನೇ ವಿಷಯ ನೀವೇನ್ ನೋಡ್ಲಿಕ್ಕತ್ತೀರಿ, ಇಲ್ಲಿ ಸೂರ್ಯದ ಕಿರಣಗಳು ಏನಾಗತ್ತಾವ, ಇಲ್ಲಿ ಹೆಚ್ಚು ಕಡಿಮೆ ಆಗತ್ತಾವ ಇಲ್ಲ? ಇವು ಖರೆ ಕಿರಣಗಳು ಯಾವ ದಿಕ್ಕಲ್ಲಿ ಇದೆ ನೋಡಿ ಮಕ್ಳೇ, ಒಂದೇ ದಿಕ್ಕಿನಲ್ಲಿ ಇದೆ. ಹೌದಾ ಇಲ್ಲ? ಅವೇನ್ರ ಹಿಂದ್ ಹೊಂಟಾವೇನ? ಹಿಂದ್ ಹೊಂಟಿಲ್ಲ, ಹಿಂಗ್ ಮುಂದಷ್ಟ ಬರ್ಲಿಕ್ಕತ್ತಾವ, ಬಿಟ್ರೆ ಹಿಂದ್ ಹೊಂಟಾವ್. ಆದ್ರೆ ಇಲ್ಲಿ ದಾಟ್ ಹೊಂಟಾವೇನ? ಇಲ್ಲ. ಇಲ್ಲಿಂತ್ರ ಸ್ಟಾರ್ಟ್ ಆಗಿ ಇಲ್ಲೇ ಬರತ್ತ, ಮತ್ ಇಲ್ಲಿಗೆ ಮುಗಿಲಿಕ್ಕತ್ತ. ಇಂತ ಒಂದು ವಿಷಯಕ್ಕೆ ನಾವ್ ಏನಂತ ಹೇಳ್ತೀವಿ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ, ಗಣಿತದಲ್ಲಿ, ಅಂದ್ರೆ ಇದಕ್ಕೆ ಕಿರಣ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಿರಣ. ಕಿರಣ ಏನು? ಇದು ಕೂಡ ಒಂದು ರೇಖೆ. ಹೌದಾ? ಇದು ಕೂಡ ಒಂದು ರೇಖೆಯ ಭಾಗವಿದೆ. ಆದ್ರೆ ಇದ್ರಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಇದು ಆರಂಭದಲ್ಲಿ ಏನಾಗುತ್ತೆ, ಇದಕ್ಕೆ ಒಂದು ಬಿಂದು ಇರುತ್ತೆ. ಆ ಬಿಂದುವಿಂದ ಏನಾಗುತ್ತೆ, ಇದು ಒಂದೇ ದಿಕ್ಕಿನಲ್ಲಿ ಮುಂದುವರಿಯುತ್ತದೆ. ಅಂತ್ಯ ಇರ್ಲಾರ್ದೆ ಒಂದೇ ದಿಕ್ಕಿನಲ್ಲಿ ಮುಂದುವರಿಯುತ್ತೆ. ಎರಡು ದಿಕ್ಕಿನಲ್ಲಿ ಮುಂದುವರಿಯೋದಿಲ್ಲ. ಇದು ಬರೀ ಒಂದೇ ದಿಕ್ಕಿನಲ್ಲಿ ಏನಾಗುತ್ತೆ, ಅಂತ್ಯವಿಲ್ಲದೆ ಚಲಿಸುತ್ತಾ ಹೋಗುತ್ತದೆ. ಹೌದಾ? ಇದಕ್ಕೆ ಒಂದು ಆರಂಭಿಕ ಬಿಂದು ಇರುತ್ತದೆ.
ಆ ಆರಂಭಿಕ ಬಿಂದುವಿಂದ ಅದೇನಾಗ್ತದೆ, ಒಂದೇ ದಿಕ್ಕಿನಲ್ಲಿ ಅಂತ್ಯವಿಲ್ಲದೆ ಚಲಿಸುತ್ತಾ ಹೋಗುತ್ತದೆ. ಈಗ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು. ಹೌದಾ, ಇಲ್ಲಿ ನೀವು ನೋಡ್ಬೋದಾ? ಇಲ್ಲಿ ನೋಡ್ರಿ, ರೇ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅದಕ್ಕೆ ಕಿರಣ ಅಂತ ಇದೆ. ಇಲ್ಲಿ ಆರಂಭಿಕ ಬಿಂದು ಯಾವುದು ಮಕ್ಕಳೇ? ಎಫ್ ಅಂತ ಇದೆ. ಎಫ್ ಬಿಂದು ಏನಾಗಿದೆ, ಇದರಿಂದ ಪ್ರಾರಂಭವಾಗಿ ಅಂತ್ಯವಿಲ್ಲಾರದೆ ಎಲ್ಲಿ ಹೋಗಿತ್ತು? ಅಂತ್ಯವಿಲ್ಲಾರದೆ ನೋಡ್ರಿ ಇಲ್ಲಿ ಒಂದೇ ದಿಕ್ಕಿನಲ್ಲಿ ಬೆಳ್ಕೊಂತ ಹೋಗ್ಬಿಟ್ಟದೆ. ಇದಕ್ಕೆ ನಾವು ಏನಂತ ಹೇಳ್ತೀವಿ? ಕಿರಣ ಅಂತ ಹೇಳ್ತೀವಿ. ಈ ಕಿರಣದ ಹಲವಾರು ನೀವು ಉದಾಹರಣೆಗಳು ಕೊಡ್ಬೋದು. ಒಂದು ನಾನು ಕೊಟ್ಟೆ, ಯಾವ್ದು ಹೇಳಿ? ಸೂರ್ಯದ ಕಿರಣ. ನಂತರ ಟಾರ್ಚ್ ಹಚ್ತಿರ್ ಗೊತ್ತು ಮಕ್ಳೇ, ಲೈಟ್ ಹೋದಾಗ ಟಾರ್ಚ್ ಹಚ್ತಿರ್ಲ, ಟಾರ್ಚ್ ಬೆಳಕು ಯಾವ ರೀತಿ ಇರ್ತದ? ಅದು ಒಂದೇ ದಿಕ್ಕಿನಾಗ ಇರ್ತೈತೆ ಇಲ್ಲ? ನೀವು ಯಾವ ಕಡೆ ಟಾರ್ಚ್ ಹಿಡಿತೀರಿ ಅದೇ ಕಡೆ ನಿಮ್ಗೆ ಏನ್ ಬರ್ತಿರ್ತೈತಿ? ಬೆಳಕು ಬರ್ತೈತಿ. ಅದೇನ್ ಹಿಂದಿನ ದಿಕ್ದಾಗ ಹೋಗ್ತತೇನ? ಇಲ್ಲ. ನೀವ್ ಯಾವ ಕಡೆ ನೀವು ಟಾರ್ಚ್ ಹಿಡಿದಿರ್ತೀರಿ ಅದೇ ಇದ್ರಲ್ಲಿ ಏನ್ ಬರ್ತಿರ್ತೈತಿ? ಬೆಳಕು ಬರ್ತಿರ್ತೈತಿ. ಹೌದಾ? ಒಂದು ಟಾರ್ಚ್ ಆಗಿರ್ಬೋದು. ನಂತರ ನೀವು ಇದು ನೋಡಿರ್ತೀರ, ಸಮುದ್ರ ಯಾರ್ಯಾರು ಹೋಗಿರ್ ಹೇಳ್ರಿ ನೋಡು, ಎಲ್ಲಾರ್ಗು ಸಮುದ್ರ ಸೇರ್ತೈತಾ? ಮಕ್ಳಿಗೆ ಯಾವತ್ತು ಸೇರ್ತಿದೆ, ಯಾಕಂದ್ರೆ ನಿಮ್ಗೆ ನೀರಲ್ಲಿ ಆಟ ಆಡ್ಲಿಕ್ಕೆ ಸಿಗ್ತದಲ್ಲ. ಎಸ್. ಸೊ ಇಲ್ಲಿ ಏನಾಗ್ಯದಂದ್ರ, ಸಮುದ್ರ ದಂಡಿಗ ಟವರ್ಗಳು ಇರ್ತಾವ, ಲೈಟ್ ಹೌಸ್ ಅಂತ ಹೇಳ್ತೀವಿ ನಾವು. ಹೌದಾ? ಲೈಟ್ ಹೌಸ್ ನೋಡಿದ್ರೆ ದೀಪಸ್ತಂಭ ಅಂತ ಹೇಳ್ತೀವಿ. ದೀಪಸ್ತಂಭಕ್ಕೂ ಏನಿರ್ತೈತಿ? ದೊಡ್ಡ ದೊಡ್ಡ ಲೈಟ್ ಹಾಕಿರ್ತಾರ ಅವ್ರು, ಯಾಕಂದ್ರೆ ಸಮುದ್ರನ ನೋಡ್ತಿರ್ಬೇಕಲ್ಲ. ಸಮುದ್ರದ ಏನ್ ಮಾಡ್ತಿರ್ತಾರ ಅವ್ರು? ವಿಶ್ಲೇಷಣೆ ಮಾಡ್ತಿರ್ತಾರ. ಹೌದು ಇಲ್ಲ? ಸಮುದ್ರದ ದಂಡಿಗ ಲೈಟ್ ಹೌಸ್ ಅಂತ ಇರ್ತದೆ. ಅದ್ರದ್ದು ಕೂಡ ಏನ್ ಲೈಟ್ ಇರ್ತೈತಿ. ನೀವ್ ಯಾಕಡೆ ನೀವು ತೋರಿಸ್ತೀರಿ, ಯಾವ ಡೈರೆಕ್ಷನ್, ಯಾವ ದಿಕ್ಕದಲ್ಲಿ ಅದಕ್ಕೆ ನೀವು ಮೂವ್ ಮಾಡ್ತಿರಲ್ಲ, ಅದೇ ದಿಕ್ಕದಲ್ಲಿ ಏನಾಗ್ತಿರ್ತೈತಿ? ಬೆಳಕು ಬರ್ತಿರ್ತೈತಿ. ಹಾಗಾಗಿ ಇದಕ್ ನಾವ್ ಏನಂತ ಹೇಳ್ತೀವಿ? ಕಿರಣ ಅಂತ ಹೇಳ್ತೀವಿ. ಕಿರಣ ಅಂದ್ರೆ ಒಂದು ರೇಖೆಯ ಭಾಗ, ಆದ್ರೆ ಇದು ಒಂದು ಆರಂಭಿಕ ಬಿಂದುವಿಂದ ಪ್ರಾರಂಭವಾಗಿ ಒಂದೇ ದಿಕ್ಕಿನಲ್ಲಿ, ಅದೇ ಏನ್ ಆರಂಭಿಕ ಬಿಂದು ಎಲ್ಲಿ ಪ್ರಾರಂಭ ಆಗಿರ್ತದಲ್ಲ ಅದೇ ದಿಕ್ಕಿನಲ್ಲಿ ಏನಾಗುತ್ತೆ? ಅಂತ್ಯವಿಲ್ಲಾರದೆ ಚಲಿಸುತ್ತಾ ಹೋಗುತ್ತದೆ. ಇದಕ್ಕೆ ನಾವು ರೇ ಅಂತ ಹೇಳ್ತೀವಿ. ಸರಿನಾ? ಇದಕ್ಕೆ ನಾವು ಕಿರಣ ಅಂತ ಹೇಳ್ತೀವಿ. ಈಗ ಇನ್ನೊಂದು ವಿಷಯ, ಅದ್ಯಾವುದು ಅಂದ್ರೆ ನೆಕ್ಸ್ಟ್ ಅಂಶ ಯಾವುದು? ಮುಂದಿನ ಅಂಶ ಯಾವುದು ಅಂದ್ರೆ ಕೋನ ಅಂತ ಹೇಳ್ತೀವಿ ನಾವೇನು? ಕೋನ. ಕೋನ ಅಂದ್ರೆ ಏನು ಮಕ್ಳೇ? ಇಲ್ಲಿ ನೀವು ನೋಡ್ಲಿಕ್ಕತ್ತಿಲ್ಲ, ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಆಂಗಲ್ ಅಂತಾನು ಹೇಳ್ತೀವಿ. ಹೌದಿಲ್ಲ? ಇಲ್ಲಿ ನೋಡ್ಲಿಕ್ಕತ್ತಿಲ್ಲ, ಇದಕ್ಕೆ ನಾವು ಕೋಣ ಅಂತ ಹೇಳ್ತೀವಿ. ಕೋಣ ಯಾವ ರೀತಿ ಇರುತ್ತೆ? ನೀವೇನ್ ನೋಡ್ಬಹುದು ಇಲ್ಲಿ? ಇದು ಒಂದು IH ಅಂತ ಇದೆ. ಹೌದಾ? ಈ ಕಡೆ IJ ಅಂತ ಇದೆ. IH ಮತ್ತು IJ ಏನಿದಾವಲ್ಲ, ಇವು ಎರಡು ಕಿರಣಗಳು ಏನಾಗ್ತಾವ? ಎರಡು ಕಿರಣಗಳು ಒಂದೇ ಒಂದು ಬಿಂದುವಿಗೆ ಬಂದು ಕೂಡಿರ್ತಾವ. ಹೌದಾ? ಇಲ್ಲಿ ಯಾವ ಬಿಂದು ಕೂಡ್ಯಾವ? ಇಲ್ಲಿ I ಅಲ್ಲಿ. ಸೊ ಇದು ಆರಂಭಿಕ ಬಿಂದು ಯಾವ್ದಾಯ್ತು? ಇಲ್ಲಿ I ಆಯ್ತು. ಸೊ ಎರಡು ಕಿರಣದ ಆರಂಭಿಕ ಬಿಂದು ಒಂದೇ ಇರ್ತದ I. ಅವು ಏನ್ ಮಾಡ್ತಾವ? ಆ ಆರಂಭಿಕ ಬಿಂದುವಿಂದ ಎರಡು ರೇಖೆಗಳು ಅಥವಾ ಎರಡು ಕಿರಣಗಳು ಅಂತ್ಯವಿಲ್ಲದೆ ಮತ್ತೊಂದು ಡೈರೆಕ್ಷನ್ ನಲ್ಲಿ ಇಲ್ಲಿ ಹೋಗ್ತಾವ. IH ಅಂತ ಹಿಂಗ್ ಹೋಗಿದೆ, IJ ಅಂತ ಈ ಕಡೆ ಬಂದ. ಹೌದಲ್ಲ? ಇದಕ್ಕೆ ನಾವು ಕೋಣ ಅಂತ ಹೇಳ್ತೀವಿ. ಅಂದ್ರೆ ಕೋಣ ಎಲ್ಲಾಗಿದೆ? ಇಲ್ಲಿ ನೋಡತ್ತಿದ್ರೆ ಗ್ರೀನ್ ಕಲರ್ ಲೈನ್ ಹಾಕಿ ನೋಡ್ರಿ. ಹೌದಾ? ಈಗ ಹೈಲೈಟ್ ಆಗೈತೆ, ಕಾಣ್ಲಿಕ್ಕತ್ತದಲ್ಲ. ಇದಕ್ಕೆ ನಾವು ಕೋಣ ಅಂತ ಹೇಳ್ತೀವಿ. ಇದಕ್ಕೆ ನಾವು ಏನಂತ ಹೇಳ್ತೀವಿ? ಕೋಣ ಅಂತ ಹೇಳ್ತೀವಿ. ಕೋಣ ಅಂದ್ರೆ ಏನು ಮಕ್ಳೇ? ಕೋಣ ಎಂದರೆ ಎರಡು ಕಿರಣಗಳು ಏನಾಗ್ತವೆ ಇಲ್ಲಿ ಒಂದೇ ಒಂದು ಆರಂಭಿಕ ಬಿಂದುವಿಂದ ಪ್ರಾರಂಭವಾಗಿ ನಂತರ ಅಂತ್ಯವಿಲ್ಲದೆ ಮತ್ತೊಂದು ದಿಕ್ಕಿನಲ್ಲಿ ಚಲಿಸುತ್ತಾ ಹೋಗ್ತವೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಕೋಣ ಅಂತ ಹೇಳ್ತೀವಿ. ಹೌದಾ? ಈಗ ಕೋಣಿಗೆ ಹಲವಾರು ಒಂದು ಪಾರ್ಟ್ಸ್ ಇದಾವ. ಆ ಪಾರ್ಟ್ಸ್ ಬಗ್ಗೆ ಮಾತಾಡೋಣ ಅಂತ. ಸರಿನಾ? ಈಗ ನೀವ್ ಇಲ್ಲಿ ಏನ್ ನೋಡತ್ತಿಲ್ಲ, IH ಮತ್ತು IJ, ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ರೇಸ್ ಅಥವಾ ಕಿರಣಗಳು ಅಂತಾನು ಹೇಳ್ತೀವಿ. ಇದಕ್ಕೆ ನಾವು ಕೋಣಗಳ ಭಾಗಗಳು, ಎರಡು ಭಾಗಗಳಿರ್ತಾವ ಕೋಣಕ್ಕೆ. ಇದು ಒಂದು IH, ಇದಕ್ಕೆ IJ. ಇಂಗ್ಲಿಷ್ ನಲ್ಲಿ ಇದಕ್ಕೆ ರೇಸ್ ಅಂತ ಹೇಳ್ತೀವಿ. ನಂತರ ಕನ್ನಡದಲ್ಲಿ ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ನಾವು ಬಾಹುಗಳು ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ಮಕ್ಕಳೇ? ಬಾಹುಗಳು ಅಂತ ಹೇಳ್ತೀವಿ. ಹೌದಾ? ಇದು IH ಮತ್ತು IJ ಏನಾಗಿದೆ? ಬಾಹುಗಳು ಆಗಿದ್ದಾವೆ. ಹೌದಾ? ಬಾಹುಗಳು ಅಂತ ಹೇಳ್ತೀವಿ. ಅಂದ್ರೆ ಇದೇನ್ ನೋಡತ್ತಿರಲ್ಲ, ಆರಂಭಿಕ ಬಿಂದು ಏನಿದೆಯಲ್ಲ, ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ಇಲ್ಲಿ ವರ್ಟೆಕ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಶೃಂಗ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಶೃಂಗ ಅಂತ ಹೇಳ್ತೀವಿ. ಇದು ಬಾಹು ಆಯ್ತು, ಇದಕ್ಕೆ ಶೃಂಗ ಅಂತ ಹೇಳ್ತೀವಿ. ಯಾವತ್ತು ಕೋಣ ಎಲ್ಲೇ ಆಗಿರ್ತದೆ, ಕೋಣ ಎಲ್ಲೇ ನಾವು ಯಾವ ಒಂದು ಏನಂತಾರೆ ಬಿಂದುವಿಗೆ ನಾವು ಕೋಣ ಅಂತ ಹೇಳ್ತೀವಿ ಅಂದ್ರೆ ಶೃಂಗ್ ಮೇಲೆ ಏನಾಗಿರುತ್ತೆ? ಕೋಣ ನಾವು ಏನ್ ಮಾಡಿರ್ತೀವಿ? ಇಲ್ಲಿ
ತಯಾರಾಗಿರ್ತದ. ಹೌದಾ? ಇಲ್ಲಿ ಫಾರ್ಮ್ ಆಗಿರ್ತದ. ಏನಿದು ಬಿಂದು ಇದೆಯಲ್ಲ, ಇದು ಶೃಂಗ ಇದೆಯಲ್ಲ, ಶೃಂಗ ಬಿಂದುಗೆ ಏನಾಗಿರ್ತದೆ ಇಲ್ಲಿ ಕೋಣ ಫಾರ್ಮ್ ಆಗಿರ್ತದೆ ಯಾವತ್ತು. ಸರಿನಾ? ಓಕೆ. ಈಗ ನಾವ್ ಏನೇನ್ ಕಲ್ತ್ವಿ? ಬಿಂದು ಅಂತ ಕಲ್ತ್ವಿ. ಬಿಂದು ಅಂದ್ರೆ ಒಂದು ಪಾಯಿಂಟ್ ಅಂತ ಹೇಳ್ತೇವೆ, ಅಥವಾ ಚುಕ್ಕಿ. ಹೌದಾ? ಎರಡನೇದು ಬಂತು ರೇಖೆ. ಹೌದಾ? ಯಾವ್ದು ಬಂತು? ಇದಕ್ಕೆ ರೇಖೆ ಅಂತ ಹೇಳ್ತೀವಿ ನಾವು. ರೇಖೆ ಅಂದ್ರೆ ಏನು ಮಕ್ಳೇ? ಇದಕ್ಕೆ ಯಾವುದೇ ರೀತಿಯ ಅಂತ್ಯ ಇರೋದಿಲ್ಲ, ಎರಡೂ ದಿಕ್ಕಿನಲ್ಲಿ ಅದು ಅಂತ್ಯವಿರ್ಲಾರ್ದೆ ಹರಡ್ಕೊಂತ ಹೋಗ್ತದ ಅಂತ ಹೇಳ್ತೀವಿ. ಇದಕ್ ನಾವು ಬರಿತೇವೆ ಯಾವ ರೀತಿ ಮಕ್ಳೇ? ಇದು ಈ ರೀತಿ ಇರ್ತದ. ಹೌದೇನು? ಇದಕ್ ಈ ರೀತಿ ಇರ್ತದ ಅಂತ ತಿಳ್ಕೊರಿ. ಅಂದ್ರೆ ಎರಡು ಡೈರೆಕ್ಷನ್ ನಾಗ ಅದು ಹರಡ್ಕೊಂತ ಹೊಂಟೈತಿ ಅಂತ ಅರ್ಥ. ಇದಕ್ ಬರಿತೀವಿ ಯಾವ ರೀತಿ ನಾವು? ಎ ಬಿ, ನಂತರ ಮೇಲ್ಗಡೆ ಒಂದು ಎರಡು ಕಡೆ ಆರೋಸ್ ಇರುವಂತ ಲೈನ್ ಅನ್ನ ಹಾಕ್ಬೇಕು. ಇದಕ್ಕೆ ನೀವು ರೇಖೆಯನ್ನ ಈ ರೀತಿ ನೀವು ಚಿಹ್ನೆಯ ಮೂಲಕ ತೋರಿಸ್ಕೊಡ್ಬೋದು. ಚಿಹ್ನೆಯ ಮೂಲಕ ಯಾವ ರೀತಿ ತೋರಿಸ್ತೇವೆ? ಯಾವ ಒಂದು ಬಿಂದುಗೆ ನಾವು ರೇಖೆಯಲ್ಲಿ ಪಾಯಿಂಟ್ ಮಾಡಿರ್ತೇವಲ್ಲ, ತೋರಿಸ್ಕೊಟ್ಟಿರ್ತೇವಲ್ಲ, ಆ ಬಿಂದುಗಳ ಹೆಸರು ಬರೋದು ಎ ಬಿ. ಅದ್ರ ಮೇಲ್ಗಡೆ ಎರಡೂ ರೀತಿಯಲ್ಲಿ ನೀವು ಲೈನ್ ಹಾಕಿ ಎರಡೂ ಕಡೆ ಏನ್ ಮಾಡ್ಬೇಕು? ಆರೋ ಮಾರ್ಕ್ ಹಾಕ್ಬೇಕು. ಅಂದ್ರೆ ಇದು ರೇಖೆಯ ಚಿಹ್ನವಾಯಿತು. ಸರಿನಾ? ಈಗ ರೇಖಾಖಂಡ. ಈ ರೀತಿ ಇರುತ್ತೆ. ಹೌದಲ್ಲ? ಇದಕ್ಕೆ ನಿರ್ದಿಷ್ಟವಾದ ಅಳತೆ ಇರುತ್ತೆ. ಇದು ಒಂದು ಬಿಂದುವಿಂದ ಪ್ರಾರಂಭವಾಗಿ ಮತ್ತೊಂದು ಬಿಂದುವಿಗೆ ಅಂತ್ಯವಾಗಿ ಬಿಡುತ್ತದೆ. ಇದು ಎರಡೂ ದಿಕ್ಕಿನಲ್ಲಿ ಹರಡ್ಕೊಂಡ್ ಹೋಗೋದಿಲ್ಲ. ಹೌದಲ್ಲ? ಅದಕ್ಕೆ ರೇಖಾಖಂಡ ಅಂತ ಹೇಳ್ತೀವಿ. ಸೊ ರೇಖಾಖಂಡವನ್ನು ಯಾವ ರೀತಿ ನೀವು ತೋರಿಸ್ಕೊಡ್ಬಹುದು? ಎ ಬಿ ಅಂತ ಹಾಕಿ ಮೇಲ್ಗಡೆ ಒಂದು ಗೆರೆ ಎಳೆದು ಇಷ್ಟು. ಇದಕ್ಕೆ ಆರೋ ಮಾರ್ಕ್ ಹಾಕೋದಿಲ್ಲ ಯಾವುದೇ ರೀತಿ, ಸುಲಭವಾಗಿ ಒಂದು ಗೆರೆ ಎಳೆದ್ಬೇಕು. ಹಾಗಾಗಿ ರೇಖಾಖಂಡವನ್ನು ಈ ರೀತಿನ ಚಿಹ್ನೆಯ ಮೂಲಕ ತೋರಿಸ್ಕೊಡ್ಬೋದು. ಈಗ ಬಂತು ಕಿರಣ. ಕಿರಣ ಅಂದ್ರೆ ರೇ ಅಂತ ಹೇಳ್ತೀವಿ. ಇದೇನಾಗ್ತದ? ಒಂದು ಆರಂಭಿಕ ಬಿಂದುವಿಂದ ಪ್ರಾರಂಭವಾಗಿ ನಂತರ ಅಂತ್ಯವಿರ್ಲಾರ್ದೆ ಏನಾಗ್ಬಿಡ್ತೈತಿ? ಒಂದು ದಿಕ್ಕಿನಲ್ಲಿ ಹೋಗ್ತಾ ಹೋಗ್ಬಿಡ್ತೈತಿ. ಹೌದಾ ಇಲ್ಲ? ಎಸ್. ಇದನ್ನ ನೀವು ಯಾವ ಮೂಲಕ ತೋರಿಸ್ಕೊಡ್ತೀರಿ? ಯಾವ ರೀತಿ ಚಿಹ್ನೆಯ ಮೂಲಕ ತೋರಿಸ್ಕೊಡ್ತೀರಿ? ಸೇಮ್ ಎ ಬಿ ಅಂದ್ರೆ ಯಾವ ಬಿಂದುಗಳನ್ನ ನಾವು ಉಪಯೋಗ ಮಾಡಿಲ್ಲ ಅದನ್ನ ಬರೆದು ನಂತರ ಒಂದೇ ದಿಕ್ಕಿನಲ್ಲಿ ಆರೋ ಮಾರ್ಕ್ ತೋರಿಸ್ಬೇಕು. ಈ ರೀತಿ ಒಂದೇ ದಿಕ್ಕಿನಲ್ಲಿ ಆರೋ ಮಾರ್ಕ್ ತೋರಿಸಿದ್ರೆ ಏನು? ಒಂದೇ ದಿಕ್ಕಿನಾಗ ಏನಾಗತ್ತದೆ? ಇದು ಒಂದು ರೇಖೆ ಹರಡ್ಕೊಂತ ಹೊಂಟದ, ಹೆಚ್ಚಿಗೆ ಹಾಕುವಂತ ಹೊಂಟದ. ಅದಕ್ಕೆ ನಾವು ಕಿರಣ ಅಂತ ಹೇಳ್ತೀವಿ ಅಂತ ಅರ್ಥ. ಸರಿನಾ? ಈಗ ಬಂತು ಕೋಣ. ಹೌದಾ? ಕೋಣ. ಕೋಣ ಯಾವ ರೀತಿ ಇರ್ತದ ಮಕ್ಕಳೇ? ಒಂದು ಆರಂಭಿಕ ಬಿಂದು ಇರುತ್ತೆ, ಅದು ಅದರಿಂದ ಏನಾಗುತ್ತೆ? ಒಂದು ಕಿರಣ ಒಂದು ದಿಕ್ಕಿನಲ್ಲಿ ಹೋದ್ರೆ ಮತ್ತೊಂದು ಕಿರಣ ಇನ್ನೊಂದು ದಿಕ್ಕಿನಲ್ಲಿ ಹರಡ್ಕೊಂತ ಹೋಗುತ್ತೆ. ಹೌದಾ? ಕರೆಕ್ಟ್ ಆಗ ಹೇಳಿದ್ದು? ಎಸ್. ಕೋಣ ಎಲ್ಲಿ ನಾವು ರಚನೆ ಮಾಡ್ತೇವೆ ಮಕ್ಕಳೇ? ಕೋಣ ಏನಿದ್ರು ಇಲ್ಲಿ ಶೃಂಗದ ಏನು ಪಾಯಿಂಟ್ ಇರ್ತದಲ್ಲ, ಶೃಂಗ ಬಿಂದು ಎಲ್ಲಿ ಇರುತ್ತಲ್ಲ, ಅಲ್ಲೇ ಕೋಣ ರಚನೆ ಆಗುತ್ತೆ. ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ಬಾಹು ಅಂತ ಹೇಳ್ತೀವಿ. ಹೌದಾ ಇಲ್ಲ? ಇದಕ್ಕೆ ನಾವು ಬಾಹು ಅಂತ ಹೇಳ್ತೀವಿ. ಕರೆಕ್ಟ್? ಎಸ್, ಇದಕ್ಕೆ ನಾವು ಬಾಹು ಅಂತ ಹೇಳ್ತೀವಿ. ನಂತರ ಈ ಪಾಯಿಂಟ್ ಯಾವುದು ಮಕ್ಕಳೇ? ಎ ಪಾಯಿಂಟ್ ನಾವೇನಂತ ಹೇಳ್ತೀವಿ? ಶೃಂಗ ಅಂತ ಹೇಳ್ತೀವಿ. ಶೃಂಗ. ಇದು ಈ ಪಾಯಿಂಟ್ ಮತ್ತೆ ಇದು ಏನಿದೆ? ಬಾಹು. ಈ ಎ ಪಾಯಿಂಟ್ ಏನಿದೆ? ಶೃಂಗ ಅಂತ ಹೇಳ್ತೀವಿ. ಇದನ್ನ ನೀವು ಯಾವ ರೀತಿ ತೋರಿಸ್ಕೊಡ್ತೀರಿ? ಇದನ್ನ ಯಾವ ರೀತಿ ನೀವು ಚಿಹ್ನೆಯಲ್ಲಿ ತೋರಿಸ್ಕೊಡ್ತೀರಿ ಅಂದ್ರೆ ಈ ತರ ಎಲ್ ಅಂತ ಡ್ರಾ ಮಾಡ್ಬೇಕು. ಒಂದು ಇಂಗ್ಲಿಷ್ ಎಲ್ ಡ್ರಾ ಮಾಡಿ ಅದ್ರ ಒಳಗಡೆ ಏನಿದೆ ಶೃಂಗದ್ದು ಅಲ್ಫಾಬೆಟ್ ಇರ್ತದಲ್ಲ, ಶೃಂಗದ್ದು ಏನ್ ಹೆಸರು ಇರ್ತದಲ್ಲ, ಯಾವ ಬಿಂದು ಯಾವ ಶೃಂಗ ಬಿಂದುವಿಗೆ ನೀವ್ ಏನ್ ಹೆಸರು ಕೊಟ್ಟಿರ್ತಾರಲ್ಲ, ಇಲ್ಲಿ ಏನ್ ಕೊಟ್ಟಿವಿ? ಎ ಅಂತ ಕೊಟ್ಟಿವಿ. ಇದನ್ನ ನಡು ಬರಿಬೇಕು. ಇದನ್ನ ನಡು ಬರೆದು ನಂತರ ಈ ಕಡೆ ಮೇಲಿರುವಂತಹ ಲೈನ್ ಇಲ್ಲಿ ಬರಿತೀನಿ, ಇಲ್ಲಿ ಸಿ ಅಂತ ಬರಿತೀನಿ. ಅಂದ್ರೆ ಬಿ ಎ ಸಿ ಅದರ ಅರ್ಥ ಏನು? ಆಂಗಲ್ ಬಿ ಎ ಸಿ ಅಂತ ಹೇಳ್ತೀವಿ. ಕೋಣ ಬಿ ಎ ಸಿ ಅಂದ್ರೆ ಏನು? ಎ ಕೋಣಕ್ಕೆ ಏನಾಗಿದೆ? ಎ ಬಿಂದುಗೆ ಏನಾಗಿದೆ ಅಥವಾ ಶೃಂಗ ಏನಾಗಿದೆ?
ಇಲ್ಲಿ ಕೋಣ ನಾವು ರಚನೆ ಮಾಡಿದ್ದೇವಿ ಅಂತ ನಾವ್ ಈ ಮೂಲಕ ಚಿಹ್ನೆಯ ಮೂಲಕ ಅದನ್ನ ತೋರಿಸ್ಕೊಡತ್ತೇವೆ. ಸರಿನಾ ಮಕ್ಳೇ? ನೀವು ಈ ರೀತಿ ಏನ್ ಮಾಡ್ಬೋದು, ಕೋಣನ ತೋರಿಸ್ಕೊಡ್ಬಹುದು. ಅಂಗರ್ ಆಂಗಲ್ ಅನ್ನ ಸೂಚಿಸ್ಲಿಕ್ಕೆ ಯಾವ ಚಿಹ್ನೆ ಉಪಯೋಗಿಸ್ತೀರಿ? ಎಲ್ಲನ್ನ ಈ ರೀತಿ ಚಿಹ್ನೆಯನ್ನ ಉಪಯೋಗಿಸ್ತೀರಿ. ನಂತರ ಶೃಂಗ ಬಿಂದು ಏನಿರ್ತದಲ್ಲ, ಎಲ್ಲಿ ನಮ್ದು ಕೋಣ ರಚನೆ ಆಗಿರ್ತದಲ್ಲ, ಆ ಬಿಂದು ಹೆಸರು ಏನ್ ಮಾಡ್ಬೇಕು? ನಡು ಬರಿಬೇಕು. ನಡು ಬರೆದು ಈ ಕಡೆ ಬಿ ಅನ್ನ ಬರಿತೀನಿ, ಈ ಕಡೆ ಸಿ ಅಂತ ಬರ್ತೀನಿ. ಇದಕ್ಕೆ ನೀವು ಇದೇ ರೀತಿ ಬರಿಬಹುದು. ಮೊದಲು ಸಿ ಬರ್ದು ನಂತರ ಬಿನು ಬರಿಬಹುದು, ಅದ್ರೊಳಗೆ ಏನ್ ತೊಂದ್ರೆ ಇಲ್ಲ. ಮಾತ್ರ ನಡುವಿನ ಲೆಟರ್ ಯಾವ್ದಿರ್ಬೇಕು, ನಡುವಿನ ಅಕ್ಷರ ಯಾವ್ದಿರ್ಬೇಕು, ಯಾವ ಅಕ್ಷರಕ್ಕೆ ಕೋಣ ರಚನೆ ಆಗಿರ್ತದಲ್ಲ ಅದೇ ಅಕ್ಷರ ನೀವ್ ಏನ್ ಮಾಡ್ಬೇಕು? ನಡು ಬರಿಬೇಕು. ಇದಕ್ಕೆ ಕೋಣು BAC ಅಥವಾ ಆಂಗಲ್ BAC ಅಂತ ಹೇಳ್ತೀವಿ. ಸರಿನಾ? ಎಲ್ಲರಿಗೂ ತಿಳಿತಾ ರೇಖೆಗಳು ಮತ್ತು ಕೋಣಗಳಲ್ಲಿ 5 ಏನಿದಾವೆ? ಅಂಶಗಳಿದ್ದಾವೆ. ಅವ್ ಯಾವ್ಯಾವು? ಬಿಂದು, ರೇಖೆ, ರೇಖಾಖಂಡ, ಕಿರಣ, ನಂತರ ಕೋಣ. ಎಲ್ಲರಿಗೂ ಇದ್ರ ಅರ್ಥಗಳು ಗೊತ್ತಾಯ್ತಾ ಮಕ್ಕಳೇ? ಯಾವ ರೀತಿ ನೀವು ಚಿಹ್ನದ ಮೂಲಕ ನೀವು ತೋರಿಸ್ಕೊಡ್ತೀರಿ ಅಂತ ತಿಳಿತಾ? ಎಸ್. ಸೊ ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಮಕ್ಕಳೇ? ಈ ಒಂದು ವಿಷಯನ ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಕಲಿಯೋಣ. ಇದರಲ್ಲಿ ನೀವ್ ಏನ್ ಕಲಿತೀರನ್ನ, ಕೋಣಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಕಲಿತೀರಿ. ಕೋಣಗಳ ಪ್ರಕಾರಗಳು ಎಷ್ಟಿದಾವೆ, ಕೋಣಗಳನ್ನು ಯಾವ ರೀತಿ ನೀವು ತೆಗೆಯಬಹುದು, ನಂತರ ಕೋಣಗಳನ್ನ ಯಾವ ರೀತಿ ನೀವು ಅಳತೆ ಮಾಡ್ತೀರಿ, ಅದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಬಳಸ್ತೀರಿ, ಇವೆಲ್ಲಾ ವಿಷಯಗಳನ್ನ ಏನ್ ಮಾಡೋಣ? ಮುಂದಿನ ಕ್ಲಾಸ್ ಅಲ್ಲಿ ಕಲಿಯೋಣ ಅಂತ. ಇವತ್ತಿನ ಕ್ಲಾಸ್ ಇಲ್ಲೇ ಸ್ಟಾಪ್ ಮಾಡ್ತೀನಿ ಮಕ್ಕಳೇ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್. ಗೋಕುಲ್ ಸರ್. ಗೋಕುಲ್ ಸರ್.